ವೀಕ್ಷಕರೇ, ನಮ್ಮ ಜೊತೆ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಈ ಪ್ರಕರಣದ ನಡುವೆ ಒಂದು ಊಹಾಪೋಹ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಒಂದು ಮುಸ್ಲಿಂ ವಿರೋಧಿ ಆ ಥರ ಎಲ್ಲ ಕೇಳಿ ಬರ್ತಾ ಇದೆ. ಆದರೆ ಧರ್ಮಸ್ಥಳದಲ್ಲಿ ಒಬ್ಬರು ನಮಗೆ ಸಿಕ್ಕಿದ್ದಾರೆ. ಅವ್ರ ಹೆಸರು ನದೀಮ್ ಅಂತ. ಅವ್ರು ಇಲ್ಲಿ ಯಾಕೆ ಬಂದಿದ್ದಾರೆ, ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ, ಧರ್ಮಸ್ಥಳದ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ಧರ್ಮಸ್ಥಳದಲ್ಲಿ ಯಾವ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಅನುಕೂಲ ಮಾಡಿ, ಬಡವರಿಗೆ ಎಲ್ಲ ಬಡ ಬಗ್ಗರಿಗೆ ಮತ್ತು ಎಲ್ಲರಿಗೂ ಚೆನ್ನಾಗಿ ಒಳ್ಳೆ ಅನುಕೂಲ ಮಾಡ್ತಾರೆ ಸ್ವಾಮೀಜಿಯವರು, ಹೆಗಡೆ ಸಾಯರವರು. ಅವ್ರಿಗೆ ಮಾಡಿದಂಥ ಎಲ್ಲ ಅಪರಾಧಗಳು ಸುಳ್ಳು ಅಂತ ನನ್ನ ಅನಿಸಿಕೆ. ಇಲ್ಲಿ ಆಗ್ತಾ ಇರೋ ಊಹಾಪೋಹಗಳೇನಿದೆ ಅಂದರೆ ಒಬ್ಬ ಮುಸ್ಲಿಂ ವಿರೋಧಿ ಅಂತ ಕೆಲವರು ಇಲ್ಲ, ಇಲ್ಲಿ ಯಾರು ಇಲ್ಲಿ ಯಾವ ಜಾತಿ ಭೇದ ಇಲ್ಲ, ಇಲ್ಲಿ ಯಾವ ವಿರೋಧಿಗಳು ಇಲ್ಲ, ಇಲ್ಲಿ ಎಲ್ಲ ಒಂದೇ ಥರ, ಎಲ್ಲ ಒಂದೇ ಥರಗೆ ಟ್ರೀಟ್ ಮಾಡ್ತಾರೆ ಅಂತ ಯಾವ ಇದು ಇಲ್ಲ ಇಲ್ಲಿ. ಅಂದರೆ ನಿಮ್ಮ ಒಂದು ಮನೆ ಇರ್ಬೋದು, ನಿಮ್ಮ ಒಂದು ಕಮ್ಯುನಿಟಿ ಇರ್ಬೋದು, ಇಲ್ಲಿಯ ಬಗ್ಗೆ ಏನು ಅಭಿಪ್ರಾಯ ಇದೆ? ಒಳ್ಳೆಯ ಅಭಿಪ್ರಾಯ, ಅಂಥದ್ದು ಏನು ಕೆಟ್ಟ ಅಭಿಪ್ರಾಯಗಳಿಲ್ಲ, ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡೆ ನಾವು ಇಲ್ಲಿ ಬಂದಿರೋದು. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈಗ ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಇಲ್ಲ, ಸುಳ್ಳು ಇದು, ಎಲ್ಲ ಸುಳ್ಳು. ಅದು ಆರೋಪ ಅಂದರೆ ಇನ್ನೂ ಆರೋಪ ಸಾಬೀತಾಗಿಲ್ಲಲ್ಲ. ಈಗ ಯಾರು ಸುಮ್ಮನೆ ಹತ್ತುತ್ತಾರೆ, ಹೇಳ್ತಾರೆ, ಅದು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರು ಸಾಬೀತುಪಡಿಸ್ಬೇಕು. ಆರೋಪ ಅಂದ್ರೆ ನಾನು ಮಾಡ್ತೀನಿ, ಎಲ್ಲರಿಗೂ ಆರೋಪನೂ ಮಾಡಿರ್ತೀನಿ, ಅದು ಸಾಬೀತುಪಡಿಸ್ಬೇಕಲ್ಲ. ಸಾಬೀತುಪಡಿಸೋಕೆ ಸಾಕ್ಷಿಗಳು ಬೇಕು, ಸುಮ್ಮನೆ ಆರೋಪ ಮಾಡೋದಕ್ಕೆ ಅಲ್ಲ ಅದು. ನಿಮ್ಮ ಒಂದು ಕಮ್ಯುನಿಟಿ ಇರ್ಬೋದು, ಅದರಿಂದ ಈ ಬಗ್ಗೆ ಒಂದು ಏನು ಆರೋಪ ಪ್ರತ್ಯಾರೋಪಗಳ ಮಧ್ಯೆ ನಿಮ್ಮ ಕಮ್ಯುನಿಟಿ ಯಾವ ಒಂದು ಸ್ಟೆಪ್ ತಗೊಳುತ್ತೆ ಅಂತ ಹೇಳಿದ್ರೆ ವಿರೋಧ ಮಾಡ್ತಾ ಇದೆಯಾ? ನಾವು ವಿರೋಧನೇ ಮಾಡೋದು ಇದು. ಯಾಕಂದರೆ ಒಳ್ಳೆ ಕೆಲಸ ಮಾಡೋರ್ಗ ಈಗ ಎಲ್ಲ ಜಾತಿ ಭೇದ ಪಟ್ಟು ಎಲ್ಲರಿಗೂ ಅನುಕೂಲ ಆಗಂಗೆ, ಬಡವ್ರಿಗೆ ಜನಕ್ಕೆ ಅನುಕೂಲ ಮಾಡೋರಿಗೆ ನಾವು ವಿರೋಧ ಮಾಡಲ್ಲ, ನಾವು ಅವರಿಗೆ ಸಪೋರ್ಟ್ ಮಾಡಲೇಬೇಕು. ನೀವು ಇಲ್ಲಿ ಬಂದಿದ್ದೀರಿ ಯಾವ ಉದ್ದೇಶಕ್ಕೋಸ್ಕರ? ನಾವು ಇಲ್ಲಿ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ, ನಮಗೆ ಒಂದು ಹೆಲ್ಪ್ ಆಗ್ತಾರೆ ಅಂತ, ಹಾಸ್ಪಿಟ್ಲ್ಗಳೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರು ಇಲ್ಲಿ. ಅದಕ್ಕೋಸ್ಕರ ನಾವು ಒಂದು ಕಾರ್ಡ್ ತಗೊಂಡು ಬಂದಿದ್ದೆ, ಒಂದು ಲೆಟರ್. ಪ್ರತಿಕ್ರಿಯೆ ಹೇಗಿತ್ತು? ಪ್ರತಿಕ್ರಿಯೆ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಸ್ವಾಮಿಯವರು ಸಿಕ್ಕಿಲ್ಲ, ಇವತ್ತು ಸಿಗಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಫೋನ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ.